ಸೊ ಟೋಟಲಿ ಒಂದೇ ಮಾತಲ್ಲಿ ಹೇಳ್ಬೇಕಂತಂದರೆ ಶಿವರಾಜ್ ಕುಮಾರ್ ಅಭಿನಯಿಸಿರುವ ನನಗೇನು ಅನಿಸಿದ್ದಂದರೆ ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಸಿನಿಮಾ ಲೆವೆಲಿಗೆ ಈ ಒಂದು ಭೈರತಿ ರಣಗಲ್ ಸಿನಿಮಾ ಇದೆ. ಸ್ನೇಹಿತರೆ ನಮಸ್ಕಾರ. ನರ್ತನ್ ಅವರ ನಿರ್ದೇಶನದ ಡಾಕ್ಟರ್ ಶಿವರಾಜ್ ಕುಮಾರ್, ಕರುನಾಡ ಚಕ್ರವರ್ತಿ ಶಿವಣ್ಣ ಅವರ ಅಭಿನಯದ ಭೈರತಿ ರಣಗಲ್ ಸಿನಿಮಾವನ್ನು ನಾನು ಈಗ ತಾನೇ ನೋಡಿಕೊಂಡು ಬಂದೆ. ಇದು ಮಫ್ತಿ 2017ರಲ್ಲಿ ಬಂದಿದ್ದಂತಹ ಮಫ್ತಿ ಸಿನಿಮಾದ ಪ್ರೀಕ್ವೆಲ್, ಅಂದರೆ ಮೊದಲನೇ ಭಾಗ ಅಂತ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. 7 ವರ್ಷಗಳ ನಂತರ ಭೈರತಿ ರಣಗಲ್ ಬಂದಿದೆ. ಭೈರತಿ ರಣಗಲ್ ಪಾತ್ರ ಹೇಗಿತ್ತು ಅಂತ ನಾವು ಮಫ್ತಿ ಸಿನಿಮಾದಲ್ಲಿ ಈಗಾಗಲೇ ನೋಡಿದ್ವಿ. ಅದರಲ್ಲಿ ಶ್ರೀ ಮುರಳಿಯವರು ಕೂಡ ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿದರು. ಈ ಮಫ್ತಿ ಸಿನಿಮಾದಲ್ಲಿ ಏನಿತ್ತು ಭೈರತಿ ರಣಗಲ್ಲು, ಈ ಒಂದು ಪಾತ್ರ ಹೇಗೆ ಬಂತು, ಇದರ ಜನ್ಮ ಏನಾಯಿತು, ಇದರ ಬೆಳವಣಿಗೆ ಹೇಗಾಯಿತು ಅನ್ನೋದನ್ನು ಭೈರತಿ ರಣಗಲ್ ಅಂದರೆ ಈ ಒಂದು ಪ್ರೀಕ್ವೆಲ್ ಸಿನಿಮಾದಲ್ಲಿ ನರ್ತನ್ ಅವರು ಬಹಳ ಅಪಾರವಾದ ಜಾಣ್ಮೆಯಿಂದ, ತಾಳ್ಮೆಯಿಂದ ಮತ್ತು ಅತ್ಯಂತ ಶಿಸ್ತಿನಿಂದ ಕಟ್ಕೊಟ್ಟಿದ್ದಾರೆ ಅಂತ ಹೇಳಬೇಕಾಗತ್ತೆ. ಇದರಲ್ಲಿ ಭೈರತಿ ರಣಗಲ್ ಏನವರು ಜೈಲಿಗೆ ಹೋಗಿರ್ತಾರೆ. ಅವರು ಹೊರಗಡೆ ಬರೋ ಒಂದು ಸನ್ನಿವೇಶದಿಂದ ಸಿನಿಮಾ ಶುರುವಾಗಿ ರಮೇಶ್ ಅರವಿಂದ್ ಅವರ ಒಂದು ಕಥೆಯ ನಿರೂಪಣೆಯಲ್ಲಿ ಸಿನಿಮಾದ ಒಂದು ಕಥೆಯನ್ನು ಹೇಳ್ತಾ ಹೋಗ್ತಾರೆ ನರ್ತನ್ ಅವರು. ಇದರಲ್ಲಿ ಒಬ್ಬ ಬಾಲಕ ರಣಗಲ್ ಏನಿರ್ತಾನೆ, ಅವನು ಒಂದು ರೋಣಾಪುರ ಎಂಬ ಒಂದು ಗ್ರಾಮದ ಬಾಲಕ. ಚಿಕ್ಕ ವಯಸ್ಸಿನಲ್ಲಿ ತನ್ನ ಊರಿನ ಜನಕ್ಕೆ ನೀರು ಸಿಗ್ತಾ ಇರಲ್ಲ. ಅವ್ರ ತಂದೆ ಅದರ ಅನ್ಯಾಯದ ಬಗ್ಗೆ ಮನವಿ ಪತ್ರ ಬರೀತಿದ್ದಾರೆ. ಅಷ್ಟು ಏನೋ ಪ್ರಯೋಜನಕ್ಕೆ ಬರಲ್ಲ ಮನವಿ ಪತ್ರ. ಆ ಒಂದು ಮನವಿ ಪತ್ರವನ್ನು ಗಂಭೀರವಾಗಿ ಪರಿಗಣಿಸಿದ ರಣಗಲ್ ಹುಡುಗ ಭೈರತಿ ರಣಗಲ್ ಹೇಗಾಗ್ತಾನೆ ಅನ್ನೋದನ್ನು ಈ ಸಿನಿಮಾದಲ್ಲಿ ಭಾಳ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಈ ಒಂದು ಪಾತ್ರ ಏನಿರುತ್ತೆ, ಆಮೇಲೆ ಹೇಗೆ ಈ ಒಂದು ಮೈನಿಂಗ್ ಮಾಫಿಯಾಗೆ ಎಂಟ್ರಿ ಆಗುತ್ತೆ, ಮತ್ತು ಇಲ್ಲಿ ಆ ಹುಡುಗ ತಪ್ಪು ಮಾಡಿದ್ದಾಗ ಅವನೊಂದು ಶಿಕ್ಷೆಗೆ ಒಳಪಟ್ಟಿರ್ತಾನೆ. ಅವನನ್ನು ಜೈಲಿಗೆ ಆ ಜೈಲಲ್ಲಿ ಆತ ಈ ಒಂದು ಟ್ರೈಲರಲ್ಲೂ ಕೊಟ್ಬಿಟ್ಟಿದ್ರು. ಅದರಲ್ಲಿ ಲಾಯರ್ ಪಾತ್ರ ಶಿವರಾಜ್ ಕುಮಾರ್ ಅವರು ರಣಗಲ್ ಪಾತ್ರ ಅಂತ ಅಂದ್ಬಿಟ್ಟು. ಆ ಒಂದು ಇದನ್ನೇನು ಮಾಡಿದ್ದಾರೆ, ಈಸಿಯಾಗಿ ಈ ಒಂದು ಕಪ್ಪು ಕೋಟಿಂದ ಹಿಡಿದು ಕಪ್ಪು ಬಟ್ಟೆ ಧರಿಸುವ ಒಂದು ಪಾತ್ರವನ್ನಾಗಿ ನರ್ತನ್ ಅವರು ತೊಗೊಂಡು ಬಂದಿದ್ದಾರೆ. ಅದನ್ನೆಲ್ಲ ಹೇಗೆ ಅನ್ನೋದನ್ನು ನೀವು ಸಿನಿಮಾದಲ್ಲೇ ನೋಡಿ ಎಂಜಾಯ್ ಮಾಡಬೇಕಾಗತ್ತೆ. ಈ ಒಂದು ಟೋಟಲಿ ಶಿವರಾಜ್ ಕುಮಾರ್ ಅವರ ಟೋಟಲ್ ಎನರ್ಜಿ ಏನಿದೆ ಸಿನಿಮಾದಲ್ಲಿ ಭಾಳ ಚೆನ್ನಾಗಿ ಕಾಣುತ್ತೆ. ಮತ್ತು ನರ್ತನ್ ಅವರ ನಾನು ಹೇಳಿದ್ನಲ್ಲ ಜಾಣ್ಮೆ, ಒಂದು ಈಗ ಆಲ್ರೆಡಿ ಒಂದು ಪಾಪ್ಯುಲರ್ ಆಗಿರೋ ಕತೆಗೆ ಇದ್ರ ಹಿಂದೆ ಏನಿತ್ತು ಅಂತ ಹೇಳೋದು ತುಂಬ ಕಷ್ಟ. ಆತ ಜೈಲಲ್ಲಿ ಲಾಯರ್ ಓದ್ಕೊಂಬಂದಂತಹ ಒಂದು ಪಾತ್ರ, ಆನಂತರ ಹೊರಗಡೆ ತನ್ನ ಶಿಕ್ಷೆಯ ಅವಧಿಯನ್ನು ಮುಗಿಸಿ ಬಂದ ಮೇಲೆ ತನ್ನ ಜನರಿಗಾಗ್ತಿರೋ ಅನ್ಯಾಯ ಇನ್ನೂ ಹಾಗೇ ಇದೆ, ನಾನು ಜೈಲಿಗೆ ಹೋಗಬೇಕಾದ್ರೆ ಹೇಗಿತ್ತೋ ಅದೇ ರೀತಿ ಆದರೆ ನೀರು ಬಂದಿದೆ, ಬಟ್ ಬೇರೆ ಸಮಸ್ಯೆಗಳು, ಮೈನಿಂಗ್ ಮಾಫಿಯಾ ಶುರುವಾಗಿದೆ, ತನ್ನ ಜನ ಕಷ್ಟದಲ್ಲಿದ್ದಾರೆ, ಅವ್ರ ಸಹಾಯಕ್ಕೆ ನಿಲ್ತಾನೆ, ಕೋರ್ಟ್ರಲ್ಲಿ ತನ್ನ ಜನಗಳ ಪರವಾಗಿ ವಾದ ಮಾಡಲಿಕ್ಕೆ ಶುರುವಾಗ್ತಾನೆ, ಅಲ್ಲಿ ನ್ಯಾಯ ಕೊಡಿಸ್ತಾನೆ. ಆದರೆ ಅದು ಮುಂದುವರೆದು ಅವನು ಮತ್ತೇನು ಮಾಡೋಕ್ಕಾಗಲ್ಲ. ಅಸಹಾಯಕ ಪರಿಸ್ಥಿತಿ ಬಂದಾಗ ಅನಿವಾರ್ಯವಾಗಿ ತನ್ನ ಕೈಗೆ ಆಯುಧವನ್ನು, ಮಚ್ಚನ್ನು, ಶಿವಣ್ಣ ಅವರ ಟ್ರೇಡ್ ಮಾರ್ಕ್ ಅದು. ಮೊದಲನೇ ಭಾಗ ಏನು ಸಿನಿಮಾ ಇದೆ, ಅದು ಸ್ವಲ್ಪ ಕಥೆನ ಬೆಳೆಸೋದಕ್ಕೋಸ್ಕರ ತಾಳ್ಮೆಯಿಂದ ನೋಡಿದ್ರೆ ಎರಡನೇ ಭಾಗ ತುಂಬ ವಂಡರ್ಫುಲ್ ಮೇಕಿಂಗು, ತುಂಬ ಇಷ್ಟ ಆಗುತ್ತೆ. ಈ ರೀತಿ ಒಂದು ಕಥೆನ ಬೆಳೆಸಿ ಶಿವರಾಜ್ ಕುಮಾರ್ ಎನರ್ಜಿ ಇದು ಯೂಸ್ ಮಾಡಿಕೊಂಡು ಭಾಳ ಚೆನ್ನಾಗಿ ಸಿನಿಮಾನ ನರ್ತನ್ ಅವರು ಕಟ್ಕೊಟ್ಟಿದ್ದಾರೆ. ಇದರಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ರವಿ ಬಸ್ರವ್ರದ್ದು ಮತ್ತೊಂದು ಮೊದಲಿಗೆ ನೋಡುಗರನ್ನ ತೊಗೊಂಡೋಗುತ್ತೆ. ಸಿನಿಮಾಟೋಗ್ರಫಿ ಕೂಡ ಈ ಸಿನಿಮಾದಲ್ಲಿ ಬಹುಮುಖ್ಯವಾಗಿ ಸೆಂಟಿಮೆಂಟ್ ಕೂಡ ಕೆಲಸ ಮಾಡಿದೆ, ಅಣ್ಣ ತಂಗಿ ಸೆಂಟಿಮೆಂಟು. ಆಮೇಲೆ ಹೀರೋಯಿನ್ ರುಕ್ಮಿಣಿ ವಸಂತ್ ಅವರು ಕೂಡ ಇದರಲ್ಲಿದ್ದಾರೆ. ಆಮೇಲೆ ವಿಲನ್ ಪಾತ್ರಗಳು ಅವಿನಾಶ್ ಇರ್ಬೋದು, ರಾಹುಲ್ ಬೋಸ್ ಇರ್ಬೋದು. ಆಮೇಲೆ ಇನ್ನೊಂದು ವಿಲನ್ ಪಾತ್ರ ಭಾಳ ಜನನ ಬೆಚ್ಚಬೀಳಿಸ್ಬಿಡುತ್ತೆ. ಇದರಲ್ಲಿ ಒಂದು 2-3 ಸೀನ್ಗಳಿದೆ ಸಿನಿಮಾದಲ್ಲಿ. ನೋಡುಗರಿಗೆ ಮೈ ಒಂದು ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚೋದಿರ್ಬೋದು, ಒಂದು ಸರ್ಕಾರಿ ಆಫೀಸ್ಗೆ ಬೆಂಕಿ ಬಾಂಬ್ ಬಿಡೋದಿರ್ಬೋದು. ಈ ರೀತಿ ಒಂದು ಸೀನ್ಗಳು ನೋಡುಗರನ್ನ ಬೆಚ್ಚಿ ಬೀಳಿಸ್ಬಿಡುತ್ತೆ. ರಣಗಲ್ ಮೈನಿಂಗ್ ಮಾಫಿಯಾದಲ್ಲಿ ತನ್ನ ಆಧಿಪತ್ಯವನ್ನು ಯಾವ ರೀತಿ ಒಂದು ತನಗಿಷ್ಟವಿಲ್ಲದಿದ್ದರೂ ಕೂಡ ವಿರುದ್ಧ ದಿಕ್ಕಿನಲ್ಲಿ ಸಾಗಿ ಗಳಿಸ್ಕೊಳ್ತಾನೆ, ಒಬ್ಬ ವಿಲನ್ನ ಹೇಗೆ ಮಟ್ಟ ಆಗ್ತಾನೆ ಅನ್ನೋದನ್ನು ಸಿನಿಮಾದಲ್ಲಿ ಭಾಳ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ನಾನು ಹೇಳ್ದಂಗೆ ಇಲ್ಲಿ ಒಂದು ವ್ಯವಸ್ಥೆ ಇದೆ. ಆ್ಯಸ್ ಯೂಶುವಲ್ ಸಿನಿಮಾಗಳಲ್ಲಿ ಅದೇ ವ್ಯವಸ್ಥೆ, ಅದರ ಅವ್ಯವಸ್ಥೆ ಮತ್ತು ಅದರಲ್ಲಿ
ರಾಜಕೀಯ ಮೇಲಾಟ ಏನು ನಡೆಯುತ್ತೆ ಅನ್ನೋದನ್ನು ಆಮೇಲೆ ಈ ಮಫ್ತಿ ಸಿನಿಮಾಗೆ ಕನೆಕ್ಟ್ ಮಾಡಿದ್ದಾರೆ. ಬಹುಶಃ ಇದರಲ್ಲೇನೋ ಮಫ್ತಿ ಸಿನಿಮಾದು ಕೆಲವು ಇದನ್ನು ಕಥೆನೆಲ್ಲ ಹೇಳಿಬಿಟ್ಟು ಸಿನಿಮಾನ ಎಂಡ್ ಮಾಡಿದ್ದಾರೆ. ಯಾಕೆ ಶ್ರೀ ಮುರಳಿ ಅವ್ರ ಪಾತ್ರ ಗಣ ಅನ್ನುವ ಒಂದು ಪೊಲೀಸ್ ಅಧಿಕಾರಿಯ ಪಾತ್ರ ಏನೋ ಯಾಕೆ ಬರುತ್ತೆ ಅನ್ನೋದನ್ನು ತೋರಿಸಿದ್ದಾರೆ. ಸೊ ಮುಂದಿನ ಪಾತ್ರ ಮುಂದಿನ ಒಂದು ಸೀಕ್ವೆಲ್ ಭೈರತಿ ರಣಗಳಿಗೆ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಇಡೀ ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಟೀಮ್ ವರ್ಕ್, ತುಂಬ ಶ್ರದ್ಧೆಯಿಂದ ಶ್ರೀಮತಿ ಗೀತಾ ಶಿವರಾಜ್ ಕುಮಾರ್ ಅವರ ನಿರ್ಮಾಣ, ಶಿವರಾಜ್ ಕುಮಾರ್ ಅವರ ಎನರ್ಜೆಟಿಕ್ ನಟನೆ, ನರ್ತನ್ ಮಫ್ತಿ ಸಿನಿಮಾ ಬಂದಾಗಲೇ ಒಂದು ಗೊತ್ತಾಗಿತ್ತು ಕನ್ನಡಿಗರಿಗೆ, ನರ್ತನ್ ಅವರಲ್ಲಿ ಒಬ್ಬ ಒಳ್ಳೆಯ ನಿರ್ದೇಶಕ ಇದ್ದಾನೆ ಅಂತ ಅವರು ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ. ಅವ್ರಿಗೆ ಭಾಳಷ್ಟು ಕೆಪಾಸಿಟಿ ಇದೆ ನಿರ್ದೇಶನದಲ್ಲಿ ಅನ್ನೋದನ್ನು ಅವ್ರನ್ನ ಕನ್ನಡ ಚಲನಚಿತ್ರರಂಗ ಮತ್ತಷ್ಟು ಬಳಸ್ಕೋಬೇಕು ಅವರ ಪ್ರತಿಭೆಯನ್ನು. ಸೊ ಟೋಟಲಿ ಒಂದೇ ಮಾತಲ್ಲಿ ಹೇಳ್ಬೇಕಂತಂದರೆ ಶಿವರಾಜ್ ಕುಮಾರ್ ಅಭಿನಯಿಸಿರುವ ನನಗೇನು ಅನಿಸಿದ್ದಂದರೆ ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಸಿನಿಮಾ ಲೆವೆಲಿಗೆ ಈ ಒಂದು ಭೈರತಿ ರಣಗಳು ಸಿನಿಮಾ ಇದೆ. ಖಂಡಿತ ನೀವು ಶಿವರಾಜ್ ಕುಮಾರ್ ತುಂಬ ಹಿಂಸೆ ಅಂತೂ ಆ್ಯಸ್ ಯೂಶುವಲ್ ಈ ಸಿನಿಮಾಗೆ ಎಷ್ಟು ಬೇಕೋ ಅಷ್ಟು ಈ ಸಿನಿಮಾದಲ್ಲಿ ಬಂದ್ಬಿಟ್ಟಿದೆ. ಹೀರೋಯಿನ್ ಇದ್ರೂ ಕೂಡ ಅವರು ಎರಡು ಅಳಿಗಳ ಥರ ಒಂದು ಶಾಂತಿಯಿಂದನೇ ಇರಬೇಕು ಅನ್ನೋ ವೈದ್ಯ ಪಾತ್ರದಲ್ಲಿ ನಾಯಕಿ ಇದ್ದಾರೆ. ಸೊ ಅವರು ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಿರೋ ನಿಮ್ಮ ಜೊತೆ ಸೇರೋಕ್ಕಾಗಲ್ಲ ಅಂತ ಮಧ್ಯದಲ್ಲೇ ಒಂದು ಎಕ್ಸಿಟ್ ಥರ ಇದೆ. ಪುಸ್ತಕದಲ್ಲಿ ಓದುವ ಸಂಸ್ಕೃತಿಯನ್ನು ಕಟ್ಟುವ ಒಂದು ಇದನ್ನು ಕೂಡ ಭಾಳ ಸೂಕ್ಷ್ಮವಾಗಿ ನಾಯಕಿ ಮುಖಾಂತರ ಮತ್ತು ನಾಯಕನ ಮುಖಾಂತರ ನಿರ್ದೇಶಕರು ತರಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಟೋಟಲ್ ಒಂದು ಒಳ್ಳೆ ಸಿನಿಮಾ ನೋಡಿದ್ದ ಅನುಭವ. ಶಿವರಾಜ್ ಕುಮಾರ್ ಅವರಂತೂ ನಿಜವಾಗ್ಲೂ ಅವರೇ ಕನ್ನಡ ಚಕ್ರವರ್ತಿ. ನಮ್ಮ ಪ್ಯಾನ್ ಇಂಡಿಯಾ ಸಿನಿಮಾ ಇದು. ಈ ಲೆವೆಲಿಗೆ ರಾಹುಲ್ ಬೋಸ್ ಅನ್ನುವ ಖಳನಾಯಕ ಕೂಡ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಸೊ ಸಾಕಷ್ಟು ಇನ್ನು ದೇವರಾಜ್ ಅವ್ರ ಪಾತ್ರ ಕೂಡ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ, ಸ್ಟಾರ್ಟಿಂಗ್ ಏನಿರುತ್ತೆ ಅಂತ ಅಂದ್ಬಿಟ್ಟು. ಮಿಕ್ಕಿದವರು ಮಧು ಅವರು ಮತ್ತು ಬಾಬು ಹಿರಣ್ಣಯ್ಯ ಅವರು ಇವರೆಲ್ಲ ಪೋಷಕ ಪಾತ್ರಗಳಾಗಿ, ಛಾಯಾ ಸಿಂಗ್ ಅವರು ಏನು ಅಭಿನಯ ಮಾಡಿದ್ದಾರೆ, ಮತ್ತು ನಮ್ಮ ಗೋಪಾಲಕೃಷ್ಣ ದೇಶಪಾಂಡೆ ಅವ್ರದ್ದೊಂದು ಹೊಸ ಪಾತ್ರವನ್ನು ಸೃಷ್ಟಿ ಮಾಡಿದ್ದಾರೆ. ಇವೆಲ್ಲ ನೋಡಿದಾಗ ಒಂದು ಸಿನಿಮಾ ಪ್ರಿಯರಿಗೆ ನಾವೇನೊಂದು ಸಿನಿಮಾನ ಎಕ್ಸ್ಪೆಕ್ಟ್ ಮಾಡಿ ಹೋಗಿರ್ತೀವಿ, ಒಂದು ಟೋಟಲಿ ಪ್ಯಾನ್ ಇಂಡಿಯಾ ಅಂತೇನು ನಡೀತಿರುತ್ತೆ, ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಭೈರತಿ ರಣಗಳಲ್ಲಿ ಸಿಗುತ್ತೆ. ಇಡೀ ತಂಡಕ್ಕೆ, ನರ್ತನ್ ಅವ್ರಿಗೆ, ಶಿವಣ್ಣ ಅವ್ರಿಗೆ ಮತ್ತು ಪ್ರೊಡಕ್ಷನ್ ಹೌಸ್ ಅವ್ರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ನೀವು ಈ ಸಿನಿಮಾ ನೋಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಇದು ನನ್ನ ಅನಿಸಿಕೆ. ಸೊ ಎಲ್ಲರಿಗೂ ಥ್ಯಾಂಕ್ ಯು.